ಅಣ್ಣ ಅಂತ ಹೇಳಿದ್ದ. ಸಿಎಂ ಭೇಟಿ ಇತ್ತು. ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಬಳಿ ಇರುವ ವಿಟಿಯು ಬಳಿ ರಾತ್ರಿ ಸುಮಾರು 12 ಗಂಟೆ ವೇಳೆಗೆ ದೇವಸ್ಥಾನ ದರ್ಶನ ಮುಗಿಸಿಕೊಂಡು ದ್ವಿಚಕ್ರ ವಾಹನದಲ್ಲಿ ಹೊರಟಿದ್ದ ಸವಾರನಿಗೆ ಹಿಂದಿನಿಂದ ಬಂದ ಟಾಟಾ ಏಸ್ ಗಾಡಿ ಹಿಟ್ ಅಂಡ್ ರನ್ ಮಾಡಿ ಪರಾರಿಯಾಗಿದ್ರು. ಮೃತ ವ್ಯಕ್ತಿಯ ಹೆಸರು ಗಂಗರಾಜು. ದೊಡ್ಡಬಳ್ಳಾಪುರ ತಾಲೂಕು ಬೀಡಿಗೆರೆ ವಾಸಿ ಬಾಪ್ಟಿಸ್ಟ್ ಆಸ್ಪತ್ರೆ ಐಸಿಯುನಲ್ಲಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಆದರೆ ತನ್ನ ಜೊತೆಯಲ್ಲಿ ಪ್ರಯಾಣಿಸುತ್ತಿದ್ದ ಮಗಳ ಜೀವ ಉಳಿದು ಕಾಲು ಮುರಿತದಿಂದ ನರಳುತ್ತಿದ್ದಾಳೆ. ಮೃತ ವ್ಯಕ್ತಿ ಗಂಗರಾಜುರನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಬಳಿ ತಂದಿದ್ದಾರೆ. ಈ ವೇಳೆ ಮೃತ ವ್ಯಕ್ತಿ ಗಂಗರಾಜು ಹೆಂಡತಿ ಗಂಗಾ ಎನ್ನುವರು ಮಾತನಾಡಿ, ನನ್ನ ಗಂಡ ಮತ್ತು ಮಗಳು ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದರು. ನಾನು ಆಟೋದಲ್ಲಿ ಬರುತ್ತಿದ್ದೆ. ನನಗಿಂತ ಮುಂದೆ ಹೊರಟಿದ್ದ ಗಂಡ ಮತ್ತು ಮಗಳಿಗೆ ಅಪಘಾತವಾಗಿದ್ದ ಮಾಹಿತಿ ಮೊಬೈಲ್ನಲ್ಲಿ ಕರೆ ಮಾಡಿದ ವ್ಯಕ್ತಿಗಳು ತಿಳಿಸಿದ್ರು. ಅಲ್ಲಿಗೆ ಹೋಗಿ ನೋಡುವ ವೇಳೆ ಡಿಕ್ಕಿ ಹೊಡೆದ ಗಾಡಿ ಇರಲಿಲ್ಲ. ಆದರೆ ನನ್ನ ಗಂಡ ಮತ್ತು ಮಗಳನ್ನು ರಸ್ತೆ ಪಕ್ಕದಲ್ಲಿ ಮಲಗಿಸಿದ್ರು. ಅದೇ ರಸ್ತೆಯಲ್ಲಿ ಬಂದ ಕಾರಿನವರು ಪೊಲೀಸ್ಗೆ ಮಾಹಿತಿ ನೀಡಿದ್ರು. ಪೊಲೀಸರು ಮರುದಿನ ಬಂದು ಮಹಜರು ಮಾಡಿದ್ದಾರೆ. ಆದರೆ ಆಸ್ಪತ್ರೆಗೆ ಬಂದು ಹೇಳಿಕೆ ತೆಗೆದುಕೊಂಡಿಲ್ಲ. ಘಟನೆ ನಡೆದು 45 ದಿನ ಆದರೂ ಅಪಘಾತ ಮಾಡಿದ ಗಾಡಿ ಹಿಡಿದಿಲ್ಲ. ಇಲ್ಲಿ ಪೊಲೀಸರ ಸಂಪೂರ್ಣ ನಿರ್ಲಕ್ಷ್ಯ ಇದೆ. ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಗಂಡ ಮೃತ ಹೊಂದಿದ್ರಿಂದ ಹೆಂಡತಿ ಮಕ್ಕಳು ಬೀದಿಗೆ ಬಿದ್ದಿದ್ದಾರೆ. ಅವರಿಗೆ ಯಾರು ದಿಕ್ಕು, ಅವರ ಕಷ್ಟ ಸುಖ ನೋಡೋರು ಯಾರು ಎಂದು ಅವಲತ್ತುಕೊಂಡಿದ್ದಾರೆ. ಅದೇನು ಕವರ್ ಆಗಲ್ಲ. ಅವ್ರ ಅಣ್ಣ ನಾನು ದೊಡ್ಡಪ್ಪನ ಮಗ ಸರ್. ಆಕ್ಸಿಡೆಂಟ್ ಆಗಿ ಸುಮಾರು 45 ದಿವಸದಿಂದ ಐಸಿಯುನಲ್ಲೇ ಇದ್ದಾನೆ ಬ್ಯಾಪ್ಟಿಸ್ಟಲ್ಲಿ. ಇವತ್ತು ಡೆತ್ ಆಗಿದ್ದಾರೆ. ನಮಗೆ ಆಕ್ಸಿಡೆಂಟ್ ಆಗಿ 41 ದಿನ ಆದರೂ ಪೊಲೀಸ್ನವ್ರು ಯಾವುದೇ ರೀತಿ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಗಾಡಿ ಕೂಡ ಕಂಡುಹಿಡಿದಿಲ್ಲ ಅವರೊಂದು. ಬರೀ ಒಂದು ದಿವಸ ಮಾತ್ರ ಇನ್ವೆಸ್ಟಿಗೇಷನ್ ಮಾಡಿದ್ರು, ಮಹಾಜರ್ ಮಾಡೋಕ್ಕೆ ಬಂದಿದ್ದರು. ಒಂದು CC ಕ್ಯಾಮ್ರಾನೂ ತೆಗ್ಸಿಲ್ಲ. ನಾವು ತೆಗ್ಸಿರೋ CC ಕ್ಯಾಮ್ರಾನೇ ಅವರು ಕಳಿಸಿರೋದು. ಅವ್ರನ್ನ ಅದನ್ನು ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಅವರೇ ಏನೋ ಒಂದು ಇದು ಮಾಡಿಲ್ಲ. ಹಂಗಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ಡೆತ್ ಆಗಿದ್ದಾರೆ. ಇವತ್ತು ಡೆತ್ ಆಗಿ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಂದ ಇಲ್ಲಿಗೆ ಬಂದು ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾ ಇದ್ದೀವಿ. ನಮಗೇನಾದರೂ ಒಂದು ನ್ಯಾಯ ಬೇಕು ಅನ್ನೋದಕ್ಕೋಸ್ಕರ ಇದು ಮಾಡಿದ್ದೀವಿ. ಹೌದು ಸರ್, 45 ದಿನ ಆದ್ರೂ ನಮಗೆ ಯಾವುದೇ ರೀತಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಒಂದು ಗಾಡಿನೂ ಕಂಡು ಹಿಡಿದಿಲ್ಲ. ಹಾಸ್ಪಿಟ್ಲ್ ಹತ್ರ ಬಂದು ಯಾವುದೇ ರೀತಿ ಇವ್ರ ಹತ್ರ ಸ್ಟೇಟ್ಮೆಂಟು ಹೇಳಿಕೆ ಏನೂ ತೊಗೊಂಡಿಲ್ಲ. FIR ಆಗಿದೆ. ಹೇಳಿಕೆ ತೊಗೊಂಡಿಲ್ಲ. ಬಂದು ಹಾಸ್ಪಿಟಲ್ ಹೇಳಿಕೆ ತೊಗೋಬೇಕಾಗಿತ್ತು, ತೊಗೊಂಡಿಲ್ಲ. ಪ್ಲಸ್ ಒಂದು ಗಾಡಿ ಕಂಡುಹಿಡಿಯೋಕ್ಕೆ ಅವರು ಯಾವುದೇ ರೀತಿ ಇದು ಮಾಡಿಲ್ಲ. ಮೀನಾಮೇಷ ಎಣಿಸ್ತಾ ಇದ್ದಾರೆ ಸರ್. ಯಾವುದೋ ಗಾಡಿ ಬಂದು ಇವರಿಬ್ರು 2 ವೀಲರಲ್ಲಿ ಹೋಗ್ತಾರೋ ಗುದ್ಕೊಂಡು ಹೋಗಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.